ಸತ್ತೋದ್ರೆ ಏನಮ್ಮ ಮಾಡ್ತಿದ್ದೆ? ಎದುರಾಳಿ ಸತ್ತೋದ ಅಂತ ಸಿನಿಮಾ ವಿಲ್ಲನ್ ತರ ನಗ್ತಾ ಇದ್ದ? ಇಲ್ಲ ವಿಲ್ಲನ್ ನ ಮಣ್ಣ್ ಮಾಡ್ಬಿಟ್ವಿ ಅಂತ ಪಾಯಸ ಕುಡಿತಿದ್ದ? ಚಾರು ಸ್ವಲ್ಪ ಸುಮ್ಮನೆ ಇರು. ನಿತೀಶ್, ನೀನ್ ಸುಮ್ನೆ ಇರು. ನಾನು ಈ ರೀತಿಯೆಲ್ಲ ಅನ್ಕೊಂಡೇ ಇರ್ಲಿಲ್ಲ. ಅದು ಪಾಪ ಇಷ್ಟು ಕೀಳಾಗಿ ಕೊಲೆಗಾರನ ಹಾಗೆ ನಡ್ಕೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಏಯ್ ಸಾಕ್, ಸುಮ್ನೆ ಇರೆ. ನಿನ್ ಮೇಲ್ ಪ್ರಾಣ ಇಟ್ಕೊಂಡಿರೋ ಮನುಷ್ಯ ಕಣೆ ಅವರು. ಅವ್ರನ್ನ ಪೊಲೀಸ್ನವ್ರು ಹಿಡ್ಕೊಂಡೋಗಿದ್ದಾರೆ. ಅವ್ರ ಬಗ್ಗೆ ನಿನಗೆ ಚಿಂತೆನೇ ಇಲ್ವಾ? ಅಮ್ಮ, ಚಿಂತೆ ಇಲ್ಲ ಅಂತ ಯಾರಮ್ಮ ಹೇಳಿದ್ದು? ಸಾಕ್ ನಿಲ್ಸೆ, ಮಾತಾಡ್ಬೇಡ ನೀನು. ನೀನ್ ಹಿಂಗ್ ಮಾತಾಡ್ತೀಯ ಅಂತ ಗೊತ್ತಾದ್ರೆ ಆ ಮನುಷ್ಯ ನೋವಲ್ಲೇ ನೊಂದು ನೊಂದು ಸತ್ತಾಗ್ತಾರೆ ಕಡೆ. ಯಾರಿಗೋಸ್ಕರನೇ ಅವ್ರು ಇಷ್ಟೆಲ್ಲ ಮಾಡಿದ್ದು? ನಿನಗೋಸ್ಕರ ಕಣೆ. ಮಾಡ್ಬಾರ್ದು ಮಾಡಿ ಅವಮಾನದಿಂದ ತಲೆ ತೆಗ್ಸಿ ನಿಂತ್ಕೊಂಡಿದ್ದಾರೆ. ಹೋಗಿ ಹೋಗಿ ಅವ್ರನ್ನ ಕೊಲೆಗಾರ ಪಟ್ಟಕ್ಕೆ ನಿಲ್ಸಿದ್ಯಲೆ. ಛೀ, ನಿನ್ನಂತ ಉಪಕಾರ ಇಲ್ದವ್ರನ್ನ ನಾನು ಯಾವತ್ತೂ ನೋಡಿಲ್ಲ. ನನ್ ಮುಂದೆ ನಿಂತ್ಕೋಬೇಡ, ಹೊಟ್ಟಾಗೆ ಹೊಟ್ಟಾಗೆ. ನನ್ ಮೇಲೆ ಯಾಕಮ್ಮ ಸಿಟ್ ಮಾಡ್ಕೋತಾ ಇದ್ಯಾ? ಮಾತಾಡ್ಬೇಡ ನೀನು. ನನ್ ಮನ್ಸೊಳಗಿರೋದೆಲ್ಲ ನಾನು ಮಾತಾಡಕ್ ಶುರು ಮಾಡಿದ್ರೆ ಆಮೇಲೆ ತಾಯಿ ಮಗಳ ಸಂಬಂಧ ಹೊರಟಾಗುತ್ತೆ. ಹೊರಟಾಗೆ ನೀನು. ಅಮ್ಮ, ನೀನ್ ಮಾತಾಡ್ಬೇಡ ಅಂತ ನಾನು ಹೇಳಿದ್ನಲ್ಲ. ಹೊರಟಾಗು, ಹೊರಟಾಗೆ. ಗಾಯತ್ರಿ, ಚಾರು ನೀನ್ ಸ್ವಲ್ಪ ಸುಮ್ಮನೆ ಇರು. ಗಾಯತ್ರಿ ಸುಮ್ನೆ ಇರಮ್ಮ. ಏನ್ ಗಾಯತ್ರಿ ಇದು? ಯಾಕೆ ಅನವಶ್ಯಕವಾಗಿ ಸಮಸ್ಯೆ ಮಾಡ್ಕೋತಾ ಇದ್ದೀರಾ? ಇರೋ ತಲೆನೋವು ಸಾಲ್ದ ನಿಮ್ಗೆ? ಮತ್ತಿನ್ನೇನು, ನೀವೇ ನೋಡಿ ಬಾವ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಕೆಟ್ಟ ಯೋಚನೆ, ಕೊಲೆ ಮಾಡೋರು, ವಕ್ರ ಬುದ್ಧಿ ಅಂತ ಏನೇನೋ ಕೆಟ್ಟ ಕೆಟ್ಟದಾಗ ಮಾತಾಡ್ತಾ ಇದ್ದಾಳೆ. ಇಂಥ ಮತ್ ಕೇಳಕ್ಕ ನಾನು ಇವಳ ಬೆಳೆಸಿರೋದು. ದೊಡ್ಡಪ್ಪ, ನಾನೇನು ಪಪ್ಪನ ಬಗ್ಗೆ ತಪ್ಪಾಗಿ ಮಾತಾಡ್ಲಿಲ್ಲ. ಇಲ್ಲ ಚಾರು, ನೀನು ಮಾತಾಡಿದ್ನಲ್ಲ ನಾನು ಕೇಳಿದೆ. ನೀನು ಮಾತಾಡಿದ್ದು ಸರಿ ಇಲ್ಲಮ್ಮ. ನೋಡಮ್ಮ, ನೀನು ರಾಘವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡೇ ಇಲ್ಲ. ರಾಘವ ಮುಂಗೋಪಿನ ಇರಬಹುದು, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಕಾನೂನಿನ ವಿರುದ್ಧವಾಗಿ ಅವನು ಯಾವತ್ತೂ ನಡ್ಕೊಂಡಿಲ್ಲ. ಇಷ್ಟು ವರ್ಷದ ಬದುಕಿನಲ್ಲಿ ಅವನು ಇದುವರೆಗೂ ಯಾವ ತಪ್ಪನ್ನು ಮಾಡೇ ಇಲ್ಲ. ಮನೇಲಿ ಮಾತ್ರ ಅಷ್ಟೇ ಅಲ್ಲ, ಸೊಸೈಟಿಲಿ ಅವನಿಗೆ ಒಳ್ಳೆ ಹೆಸರಿದೆ. ಅಷ್ಟು ಒಳ್ಳೆಯವನಾಗಿದ್ದವನು ಒಂದು ಪ್ರಾಣ ತೆಗೆಯೋದಕ್ಕೆ ಹೋಗಿದ್ದಾನೆ ಅಂತಂದ್ರೆ ಅದಕ್ಕೆ ಯಾರಮ್ಮ ಕಾರಣ? ನಿನ್ನ ಮೇಲಿಟ್ಟಿರೋ ಪ್ರೀತಿ. ದೊಡ್ಡಪ್ಪ, ಪಪ್ಪನ್ಗೆ ನನ್ ಮೇಲೆ ಪ್ರೀತಿ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಪ್ರಾಣ ತೆಗೆಯೋಕ್ ನೋಡೋದು ಸರಿನಾ? ನೀವೇ ಹೇಳಿ. ಇದರಲ್ಲಿ ನ್ಯಾಯ ಧರ್ಮ ಇಲ್ಲ ಚಾರು. ನೋಡು, ಬಿಸ್ನೆಸ್ ನಲ್ಲಿ ಅವನಿಗೆ ಸಾಕಷ್ಟು ಜನ ಶತ್ರುಗಳಿದ್ದಾರೆ. ಅವನು ಅದರಿಂದ ಸಾಕಷ್ಟು ನಷ್ಟ ಅನುಭವಿಸಿದಾನೆ. ಆದರೆ ಅವನು ಯಾರ ಪ್ರಾಣ ತೆಗಿಬೇಕು ಅಂತನೂ ಯೋಚನೆ ಮಾಡಿಲ್ಲ. ತನ್ನ ಶತ್ರುಗಳನ್ನು ಕ್ಷಮಿಸುವಂತ ಗುಣ ಒಂದು. ಅಂಥವನು ರಂಜಿತನ ಕ್ಷಮಿಸಲ್ವಾ? ಸಾಧು ಗುಣದವನಮ್ಮ ನಿಮ್ ತಂದೆ. ಕೊಲ್ಲಕ್ ಹೋಗಿದಾನಂತಂದ್ರೆ ಏನರ್ಥ? ರಂಜಿತನಿಂದಾಗಿ ಅವನು ಎಷ್ಟು ನೋವನ್ನು ಅನುಭವಿಸಿದಾನೆ ಅನ್ನೋದು ಸ್ವಲ್ಪ ಯೋಚನೆ ಮಾಡು. ಚೆನ್ನಾಗಿ ಅರ್ಥ ಆಗಂಗೆ ಹೇಳಿ ಬಾಬಾ ಅವಳಿಗೆ. ಕೊಲ್ಲಕ್ ಕೊಟ್ರು, ಕೊಲ್ಸಕ್ ಕೊಟ್ರು ಅಂತ ಏನೇನೋ ಮಾತಾಡ್ತಾಳೆ. ಅವ್ರಿಗೆ ಈ ತರ ಕೆಟ್ಟ ಬುದ್ಧಿ ಇಲ್ಲ ಅಂತ ಹೇಳಿ ಬಾಬಾ ಅವಳಿಗೆ. ಅಮ್ಮ, ಪಪ್ಪನ್ಗೆ ನನ್ ಮೇಲೆ ಪ್ರೀತಿ ಇರಬಹುದು, ಆದ್ರೆ ಅವ್ರು ಮಾಡಿದ್ದು ನ್ಯಾಯ ಅಂತ ಮಾತ್ರ ಹೇಳ್ಬೇಡ. ಏಯ್, ಇನ್ನೊಂದ್ ಮಾತು ಅವ್ರ ಬಗ್ಗೆ ಮಾತಾಡಿದ್ರೆ ನಿನ್ನ ಕೊಂದು ಬಿಡ್ತೀನಿ ಕಣೆ.
ಗಾಯತ್ರಿ. ದಯವಿಟ್ಟು ಸುಮ್ಮನಿರ್ತೀರಾ? ನೋಡಿದ್ರ ಬಾಬಾ, ಅವ್ರು ಯಾವ್ದು ಆವೇಶದಲ್ಲಿ ಈ ರೀತಿ ಮಾಡಿದ್ದಾರೆ. ಹಾಗಂತ ಇವಳೆ ಕಾನೂನ್ ಮಾತಾಡಿ ಇವಳೆ ಕೈಕೊಳ ಹಾಕ್ಸಿ ನೇಣಿಗೆ ಎಣಿಸ್ಬೇಕು ಅಂತ ಮಾತಾಡ್ತಾಳೆ. ನಾನು ಆವೇಶದಿಂದನೇ ಮಾತಾಡ್ದೆ. ಸಿಟ್ನ ಹತೋಟಿಲಿ ಇಟ್ಕೊಳ್ಳೋಣ ಅಂತ ನೋಡ್ತಾ ಇದ್ರೆ ಸಿಕ್ಕಾಬಿಟ್ಟೆ ಎಲ್ಲ ಮಾತಾಡ್ತಿದ್ದಾಳೆ ಬಾಬಾ ಅವಳು. ಬಾಬಾ, ಇಲ್ಲಿಂದ ಅವಳ ಹೋಗಕ್ ಹೇಳಿ ಬಾಬಾ, ಇಲ್ಲಾಂದ್ರೆ ನಾನು ಕೊಂದು ಬಿಡ್ತೀನಿ ಅವ್ಳನ್ನ. ಗಾಯತ್ರಿ, ಹೋಗಕ್ ಸಾಕು, ಹೇಳಿ ಸುಮ್ಮನೆ ಇರು ಬಾಬಾ. ಗಾಯತ್ರಿ. ಗಾಯತ್ರಿ, ಏನ್ ಚಾರು ಹೀಗ್ ಮಾತಾಡ್ತಿದ್ಯಾ? ನಿನಗ್ ಗೊತ್ತಿರೋ ನ್ಯಾಯ ನೀತಿ ಧರ್ಮ ಅವನಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಅವನು ಪ್ರಾಣ ತೆಗಿಬೇಕು ಅಂತ ಹೊಟ್ನಲ್ಲ, ಯಾಕೆ ಹೇಳು? ಪ್ರೀತಿನೇ ಮುಖ್ಯ ಅಂತ ತೀರ್ಮಾನ ಮಾಡ್ಬಿಟ್ಟ. ಇದೇ ತೀರ್ಮಾನ ನಂದು ಸಹ. ನೋಡಮ್ಮ, ನನಗೆ ಕಾನೂನಿಗಿಂತ ನನ್ನ ತಮ್ಮ ಮುಖ್ಯ. ಅವನು ತಪ್ಪೇ ಮಾಡಿದ್ರೂ ಸಹ ನನ್ನಿಂದ ಅವನನ್ನ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಆಗಲ್ಲಮ್ಮ. ಹಾಗಂತ ರಾಘವ ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆವೇಶದಲ್ಲಿ ಅವನೇನೋ ಮಾಡ್ಬಿಟ್ಟ, ಅದಕ್ಕೋಸ್ಕರ ಅವನೇನು ದೊಡ್ಡ ಅಪರಾಧಿ ಅಲ್ಲ. ಅವನನ್ನ ಹೇಗೆ ಕಾನೂನಿಂದ ಹೊರಗಡೆ ತರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನ ಯೋಚನೆ ಮಾಡಮ್ಮ ನೀನು. ಸರ್, ಯಾರಪ್ಪ ಪಾಪ ಒಳಗೆ? ಸರ್, ಛತ್ರದಲ್ಲಿ ಅಡಿಗೆ ಮಾಡಿದ್ದೆಲ್ಲ ಹಾಗೆ ಉಳಿದ್ಬಿಟ್ಟಿದೆ. ಅದನ್ನ ಏನ್ ಮಾಡ್ಲಿ ಸರ್? ಏನ್ ಮಾಡಕ್ಕಾಗತ್ತಪ್ಪ, ಯಾವ್ದಾದ್ರು ಆಶ್ರಮಕ್ಕೆ ಕೊಟ್ಬಿಡಿ. ಆಯ್ತು ಸರ್. ಹಾಗೇನೆ ಕಲ್ಯಾಣ ಮಂಟಪದಲ್ಲಿ ಮ್ಯಾರೇಜ್ ಕಾಂಟ್ರಾಕ್ಟ್ ಅಂತ ಇರ್ತಾರೆ, Okay, sir. ಅವ್ರಿಗೆ ಹೇಳಿ ಛತ್ರನ ಕ್ಲೋಸ್ ಮಾಡಿ ದುಡ್ಡನ್ನ ಸೆಟ್ಲ್ ಮಾಡೋದಕ್ಕೆ ಹೇಳಿ. ಆಯ್ತು ಸರ್. ಅದಾದ್ಮೇಲೆ ಅವನನ್ನ ನನ್ ಬಂದು ಕಾಣೋದಕ್ಕೆ ಹೇಳಿ. ಆಯ್ತು ನೀವಿನ್ ಸರ್. ಹೋಗಿ. ಸರಿ ಸರ್, ನಾನು ಬರ್ಲಾ? ಹಾ, ಹೋಗಿ. ದೊಡ್ಡಪ್ಪ, ಪಪ್ಪನ್ನ ಕಾಪಾಡೋದು, ಅವ್ರನ್ನ ಜಾಮೀನ್ ಮೇಲೆ ಬಿಡಿಸ್ಕೊಂಡ್ ಬರೋದು ಎಲ್ಲಾನು ಸರಿ. ಆದ್ರೆ ಲಾವಣ್ಯ ಏನ್ ತಪ್ಪು ಮಾಡಿದ್ಲು? ಯಾತಕ್ಕೋಸ್ಕರ ಈ ಮದ್ವೆ ನಿಲ್ಲಿಸ್ಬೇಕು? ನೋಡಿದ್ರ ಬಾವಾ, ಈಗ್ಲೂ ಅವ್ರ ಮೇಲೆ ಪ್ರೀತಿ ಉಕ್ಕರಿತಾ ಇದೆ ಇವಳಿಗೆ. ಏನ್ ಹೇಳ್ತಾ ಇದ್ಯಮ್ಮ? ಆಗ ನನ್ ಮದ್ವೆ ನಿಂತೋಯ್ತು ಅಂತ ಎಷ್ಟು ಕೋಪ ಮಾಡ್ಕೊಂಡ್ರಿ. ಈಗ ಲಾವಣ್ಯನ್ ಮದ್ವೆ ನಿಲ್ಲಿಸ್ತಾ ಇದ್ದೀರಲ್ಲ, ಇದು ತಪ್ಪು ತಾನೆ? ಹಾಗಾದ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ? ಚಾರು, ಮದ್ವೆ ನಿಂತು ಹೋಗಿದ್ದು ಸರಿನೋ ತಪ್ಪೋ ನಾನು ಆರ್ಗ್ಯೂ ಮಾಡೋದಕ್ಕಾಗಲ್ಲ. ರಾಘವ ಮದ್ವೆ ನಡಿಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದಾನೆ. ಅವನು ಬೇಸರ ಆಗೋ ಹಾಗೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಮದ್ವೆ ಮುಗಿದು ಹೋದ ವಿಷಯ, ಅದನ್ನು ಮರ್ತು ಬಿಡಮ್ಮ. ಈಗ ನನಗಿರೋದು ಒಂದೇ ಒಂದು ಗುರಿ, ಅಂದ್ರೆ ರಾಘವನನ್ನ ಜಾಮೀನು ಮೇಲೆ ಬಿಡಿಸ್ಕೊಂಡ್ ಬರೋದು ಅಷ್ಟೇ. ಅದೊಂದೇ ನನ್ನ ತಲೆನಲ್ಲಿ ಕೆಲಸ ಮಾಡ್ತಿರೋದು. ಆ ಕುಟುಂಬದ ಜೊತೆ ಸಂಬಂಧ ಇಟ್ಕೋಬೇಕೋ ಬೇಡವೋ ಅಂತ ನನ್ನಿಂದ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ನೋಡಮ್ಮ, ನೀನು ಅಮ್ಮನ ಜೊತೆ ಅನಗತ್ಯವಾಗಿ ಮಾತಾಡಿ ಅವಳಿಗೆ ನೋವಾಗ ಹೋಗಿ ಮಾಡಬೇಡ. ನೀನು ಅಪ್ಪನಿಗೆ ಬೈದಿದ್ದಕ್ಕೆ ಅವಳಿಗೆ ನೋವಾಗಿದೆ. ಇನ್ಮೇಲೆ ಆ ತರ ಮಾತಾಡ್ಬೇಡ, ತಿಳಿತಾ? ಸಾರಿ ಪಪ್ಪ, ನಿಮ್ ಪ್ರೀತಿ ನನಗ್ ಗೊತ್ತಿಲ್ಲದೆ ಏನಿಲ್ಲ. ಅಮ್ಮನು ದೊಡ್ಡಪ್ಪನು ನನಗ್ ಪ್ರೀತಿ ಇಲ್ದಿರೋ ಮಗಳು ಅಂತ ಹೇಳ್ಬಿಟ್ರು. ಪಪ್ಪ, ನಾನು ಪ್ರೀತಿನೇ ಇಲ್ದಿರೋ ಮಗಳ ಪಪ್ಪ. ದೊಡ್ಡಪ್ಪ ನಿಮ್ಮನ್ನ ಜಾಮೀನಿಂದ ಆಚೆ ಕರ್ಕೊಂಡ್ ಬರಕ್ ನೋಡ್ತಾ ಇದ್ದಾರೆ. ಆದ್ರೆ ನಾನು ನಿಮ್ಮನ್ನ ಪೂರ್ತಿಯಾಗಿ ಕಾಪಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲಾವಣ್ಯ ನಿತೀಶ್ ಮದ್ವೆ ಆದ್ರೇನೆ ಅವ್ರನ್ನ ಸಮಾಧಾನ ಮಾಡಕ್ಕಾಗೋದು. ಅವ್ರ ಸಮಾಧಾನ ಮಾಡ್ಕೊಂಡ್ರೇನೆ ನಾನ್ ನಿಮ್ಮನ್ನ ಕಾಪಾಡಕ್ಕಾಗೋದು ಪಪ್ಪ. ನೀವು ತಪ್ಪಿತಸ್ತ್ರ ಅಲ್ಲ ಅಂತ ನಾನು ಅವ್ರ ಬಾಯಿಂದಾನೆ ಹೇಳಿಸ್ಬೇಕು. ಪಪ್ಪ, ನಿಮ್ ಚಾರು ಯಾವಾಗ್ಲೂ ನಿಮ್ ಮಗಳೇ ಪಪ್ಪ. ಪಪ್ಪ, ಐ ಲವ್ ಯು ಪಪ್ಪ. ಐ ಲವ್ ಯು ಸೋ ಮಚ್.
ನೀನು ಹೇಳೋದೆಲ್ಲ ಸರಿನೇ ತುಳಸಿ. ಮದುವೆ ನಿಂತು ಹೋಗಿದ್ದು ನೋವಿನ ವಿಚಾರನೇ. ನಿಮ್ಮತ್ತೆಯವರ ಆರೋಗ್ಯ ಹಾಳಾಗಿದ್ದು ಬೇಜಾರು ವಿಷಯನೇ. ಹಾಗಂತ ಎಲ್ಲಾ ಸಿಟ್ಟನ್ನು ನಿನ್ ಮೇಲೆ ತೋರಿಸಿದ್ರೆ ಹೇಗಮ್ಮ? ಅಲ್ಲ ಅಂಕಲ್, ಲಾವಣ್ಯ ಮಾತಾಡೋದ್ರಲ್ಲೂ ಒಂದ್ ರೀತಿ ನ್ಯಾಯ ಇದೆ. ನಿಂತೋಗಿದ್ದು ಅವಳ ಮದ್ವೆ. ಆದ್ರೆ ನಿಮ್ಮ ಅಳಿಯವ್ರಿಗೇನಾಯ್ತು? ಕೊಲೆಗಾರನ್ನ ಪೊಲೀಸ್ ಅವ್ರಿಗೆ ಇಟ್ಕೊಟ್ಟಿದ್ ತಪ್ಪು ಅನ್ನೋ ರೀತಿಲಿ ಮಾತಾಡ್ತಿದ್ದಾರೆ. ತುಳಸಿ ಇದನ್ನೆಲ್ಲ ನೆನ್ಪಿಸ್ಕೊಂಡ್ರು ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ. ಅವ್ರು ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ರಾತ್ರಿ ಇಡೀ ಅಳ್ತಾನೆ ಇದ್ಲು. ಏನಮ್ಮ, ನೀನು ಇವತ್ತು ನಿನ್ನೆಯಿಂದ ನೋವು ತಿಂತಾ ಇರೋದು. ನಿಮ್ ಚಿಕ್ಕಮ್ಮ ಎಷ್ಟು ಗೋಳು ಇಟ್ಕೊಂಡಿದ್ದಾಳೆ, ಎಷ್ಟು ಕೀಳಾಗಿ ನಡ್ಸ್ಕೊಂಡಿದ್ದಾಳೆ, ಅದನ್ನೆಲ್ಲ ಸಹಿಸ್ಕೊಂಡಿದ್ಯಾ ಅಲ್ವಾ? ಅಳಿಯಂದ್ರೆ ಏನೋ ಸಿಟ್ನಲ್ಲಿ 1-4 ಮಾತಾಡಿರ್ತಾರೆ. ಅದನ್ನೆಲ್ಲ ನೆನೆಸ್ಕೊಂಡು ಯಾಕಮ್ಮ ನಿದ್ದೆ ಮಾಡದೇ ಇರ್ತೀಯ? ಹೇಗಪ್ಪ ನಿದ್ದೆ ಬರುತ್ತೆ? ಸಿಟ್ಟು ಬಂತು ಒಂದ್ ಮಾತ್ರಕ್ಕೆ ಯೋಚನೆ ಮಾಡದೆ ಬಾಯಿಗೆ ಬಂದಾಗ ಮಾತಾಡ್ಬಿಡೋದ? ಈಗ ನನ್ನಿಂದ ನಮ್ಮ ಮದ್ವೆ ನಿಂತು ಹೋಗಿದ್ದು. ಹೋಗ್ಲಿ ಬಿಡಮ್ಮ. ಅಳಿಯಂದ್ರು ಈಗಿರೋ ಪರಿಸ್ಥಿತಿನಲ್ಲಿ ತುಂಬಾ ಚಟ್ಪಡಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನೀನೇ ಅವ್ರಿಗೆ ಆಶ್ರಯ ಆಗಿರ್ಬೇಕು. ಅದು ಬಿಟ್ಟು ಅವ್ರು ನನ್ನ ಮೇಲೆ ಸಿಟ್ ಮಾಡ್ಕೊಳ್ತಾರೆ, ರೇಗಾಡ್ತಾರೆ ಅಂದ್ರೆ ಏನ್ ಮಾಡ್ತಾ? ಅಂಕಲ್, ರಂಜಿತ್ ಅವ್ರು ಬಂದ್ರು. ಓಹ್ ಪಾಪ. ನಮಸ್ಕಾರ ಮಾವ. ನಮಸ್ಕಾರ. ಕೂತ್ಕೊಳ್ಳಿ. ನೀನ್ ನನ್ಗೊಂದು ಗ್ಲಾಸ್ ಕುಡಿಯಕ್ ನೀರು ತೊಂಬ. ಅಮ್ಮ ಹೇಗಿದಪ್ಪ? ಪರವಾಗಿಲ್ಲ ಮಾವ. ಹೆದರ್ಕೊಳ್ಳೋಂಥದ್ದೇನಿಲ್ಲ ತಾನೆ? ಇಲ್ಲ ಮಾವ, ರಾತ್ರಿ ECG ತೆಗೆದು ನೋಡಿದ್ರು, ನಾರ್ಮಲ್ ಆಗೇ ಇದೆಯಂತೆ. ಓಹೋ. ಏನೋ ಲಾವಣ್ಯ ನೆನ್ಸ್ಕೊಂಡು ರಾತ್ರಿ ಇಡೀ ಅಳ್ತಾನೆ ಇದ್ರು. ನಡೆದಿರೋದೆಲ್ಲ ಅವ್ರಿಗೆ ಅಷ್ಟು ಈಸಿಯಾಗಿ ತೊಳೋದಕ್ಕೆ ಆಗ್ತಾ ಇಲ್ಲ ಮಾವ. ರಂಜಿತ್, ಹೇಳಿ ಮಾವ. ನಡೆದಿದ್ದೆಲ್ಲ ತುಳಸಿನಿ ಹೇಳಿದ್ದು. ಎಲ್ಲಾನು ಕೇಳಿ ನನ್ನ ಮನಸ್ಸಿಗೆ ಬಹಳ ನೋವಾಯ್ತು. ಅದಕ್ಕೆ ತುಳಸಿನ ನೀನು ನನ್ನ ಬಗ್ಗೆ ಚಾಡಿ ಹೇಳೋದಕ್ಕೇನೆ ಬೆಳಗ್ಗೆ ನೀನು ಒಪ್ಪಂಗೆ ಬರೋದಕ್ಕೆ ಹೇಳ್ದ? ಅಯ್ಯೋ, ಅದಕ್ಕೋಸ್ಕರ ನಾನು ಬರ್ಲಿಲ್ಲಪ್ಪ. ಅಮ್ಮ ಹೇಗಿದ್ದಾರೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ನಾನು ಕೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಮಾವ, ನೀವು ಪ್ರಶ್ನೆ ಕೇಳಿದಕ್ಕೆ ನಾನೇನು ಸಿಟ್ ಮಾಡ್ಕೊಳ್ಳಿಲ್ಲ. ನೀವೇ ಹೇಳಿ ಮಾವ, ಮನೇಲಿ ಮದುವೆ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆಲ್ಲ ಅಲಿಬಾರ್ದು ಅಂತ ಇವಳಿಗೇನಾದ್ರು ಸ್ವಲ್ಪನಾದ್ರು ಜ್ಞಾನ ಇದೆಯಾ? ಇವಳು ಅವನ ಮೇಲೆ ಕೈ ಮಾಡಿದಾಳಲ್ಲ, ಇವಳಿಗೇನಾದ್ರು ಬುದ್ಧಿ ಇದೆಯಾ? ಸುಮ್ನೆ ಏನೋ ಮಾತಾಡ್ಬೇಕಲ್ಲ ಅಂತ ಮಾತಾಡ್ಬಿಡಿ. ನಿಮ್ಮನ್ನ ನಡು ರಸ್ತೆಯಲ್ಲಿ ಹೊಡೆದು ಸಾಯಿಸೋದಕ್ ನೋಡ್ದವನ್ನ ನಾನ್ ನೋಡಿ ಕೂಡ ಸುಮ್ನೆ ಬಿಡ್ಬೇಕಿತ್ತ? ನನ್ನಿಂದ ಆಗಲ್ಲ ರೀ. ನನಗ್ ನೀವೇ ಮುಖ್ಯ ರೀ. ನಾನೇ ಮುಖ್ಯ ಅನ್ನೋಂಗಿದ್ರೆ ನನ್ನನ್ನೇ ನುಂಗಾಕ್ಬಿಡು. ರಂಜಿತ್, ಸ್ವಲ್ಪ ಸಮಾಧಾನವಾಗಿರ್ತೀಯ? ಇನ್ನೇನು ಮಾವ, ಇವಳು ಮಾತಾಡ್ತಾ ಇರೋ ಸರಿನಾ ಹೇಳಿ? ಲಾವಣ್ಯನು ಅಮ್ಮನು ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ಬೋದು. ನಾನ್ ಮಾತ್ರ ಮುಖ್ಯ ಅನ್ನೋದಾದ್ರೆ ಇವಳಿಗೆ ನಮ್ಮ ಮನೆಯವ್ರು ಮುಖ್ಯ ಅಲ್ವಾ? ಹಾಗಂತ ನಾನ್ ನಿಮಗ್ ಹೇಳಿದ್ನಾ? ನೀನೇ ಈಗ ಮಾತಾಡಿದ ಅರ್ಥ ಅದೇನೆ. ರಂಜಿತ್ ಅವರೇ, ಇದು ನಿಮ್ ಕುಟುಂಬದ ವಿಷಯ. ಇದ್ರಲ್ಲಿ ನಾನು ತಲೆ ಆಗ್ತಾ ಇರೋದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ. ಆದ್ರೆ ನನ್ನಿಂದ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ನೀವ್ ಯಾಕೆ ತುಳಸಿನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದ್ದೀರಾ ಅಂತ ನನಗ್ ನೋವಾಗ್ತಾ ಇದೆ. ನಿಮ್ ತಂಗಿ ಮದ್ವೆ ನಿಂತೋಯ್ತು ಅಂತ ತುಳಸಿ ಮೇಲೆ ಯಾಕೆ ಸಿಟ್ ಮಾಡ್ಕೋತಾ ಇದ್ದೀರಾ? ನಿಮ್ ಪ್ರಾಣ ತೆಗೆಯೋದಕ್ಕೆ ಒಬ್ಬ ಪ್ರಯತ್ನ ಮಾಡ್ದ. ಅವನನ್ನ ನೋಡಿದ ತಕ್ಷಣ ತುಳಸಿಗೆ ಸಿಟ್ಟು ಆವೇಶ ಬರೋ ಸಹಜ ತಾನೆ. ಅವನೊಬ್ಬ ಕೊಲೆಗಾರ ಅಂತ ಗೊತ್ತಾದಾಗ ಅವನ್ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ಲು. ಯಾಕೆ ಹೇಳಿ? ಅವನಿಂದಾಗಿ ನೀವು ಹಿಂಸೆ ಅನುಭವಿಸಿದಿರಾ. ಆ ಸಿಟ್ನಲ್ಲಿ ಅವನ್ನ ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಕು ಅಂತ ಅವಳು ಪ್ರಯತ್ನ ಮಾಡಿದ್ಲು. ಹಿಡಿದ್ಕೊಟ್ಟೇನ್ ಪ್ರಯೋಜನ ದೀಪ? ಮದ್ವೆನೇ ನಿಂತೋಯ್ತಲ್ಲ. ಅಮ್ಮಂಗೆ ಎದೆ ನೋವು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇಲ್ಲ ರಂಜಿತ್ ಅವರೇ, ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ. ಸ್ವಲ್ಪ ಹೊತ್ತು ಅವನ್ ಬಿಟ್ಟಿದ್ರು ತುಳಸಿನ ಅವನ್ ಸಾಯಿಸ್ತಾ ಇದ್ದ. ಆದ್ರೂ ಅವಳು ಪ್ರಾಣಕ್ಕೆ ಎದುರದೇನೆ ಹೋರಾಡಿ ಅವನ್ ಹಿಡ್ದಿದ್ದಾಳೆ.
ಅಷ್ಟರ ಮಟ್ಟಿಗೆ ಅವಳಿಗೆ ಸಿಟ್ಟಿದೆ. ಯಾತಕ್ಕೋಸ್ಕರ ಹೇಳಿ? ನಿಮ್ ಮೇಲ್ ಪ್ರೀತಿ ಇರೋದಕ್ಕೆ. ಸುಮ್ನಿರೆ, ಇದೆಲ್ಲ ಇವ್ರಿಗೆ ಹೇಗೆ ಗೊತ್ತಾಗ್ಬೇಕು? ಮದ್ವೆ ನಿಂತೋಯ್ತು, ಅದಕ್ಕೆ ನೀನೇ ಕಾರಣ ಅಂತ ಹೇಳೋದಕ್ಕೆ ಗೊತ್ತಾಗುತ್ತಷ್ಟೆ. ಏಯ್, ತಲೆ ಕೆಟ್ಟಿರೋಳ್ ತರ ಮಾತಾಡ್ತಾ ಇದೀಯಾ? ನೀನ್ ಅವನ್ನ ನೋಡ್ದೇ ಇದ್ದಿದ್ರೆ ಈಗ ಮದುವೆ ಏನು ತೊಂದರೆ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅವ್ನು ಹಿಡ್ಕೊಡ್ಬೇಕು ಅಂತ ಇದ್ದಿದ್ರೆ ಪೊಲೀಸ್ನವ್ರಿಗೆ ಹಿಡಿಯಕ್ ಬರ್ತಾ ಇರ್ಲಿಲ್ವಾ? ಇಲ್ಲ, ನಾನು ಹಿಡಿದು ಕೊಡ್ತಾ ಇರ್ಲಿಲ್ವಾ? ಅದೇ ಯಾಕೆ ಮಾಡ್ಲಿಲ್ಲ ಅಂತ ಕೇಳ್ತಿರೋದು. ಅವನೇ ಹೊಡೆದಿದ್ದು ಅಂತ ಗೊತ್ತಿದ್ರು ಯಾಕೆ ಸುಮ್ನಿದ್ರಿ? ತುಳಸಿ, ಸ್ವಲ್ಪ ಸುಮ್ಮನೆ ಇರಮ್ಮ ನೀನು. ಸ್ವಲ್ಪ ಸುಮ್ನಿರಪ್ಪ. ಪದೇ ಪದೇ ನಾನೇ ತಪ್ಪು ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಕೊಲೆಗಾರ ಯಾರು ಅಂತ ಗೊತ್ತಿದ್ರು ನಾನು ಸುಮ್ನಿರ್ಬೇಕಿತ್ತ? ಏಯ್, ಅವ್ನು ನನ್ನನ್ನು ತಾನೇ ಹೊಡೆದಿದ್ದು, ಈಗ ನಾನೇ ಸುಮ್ನಿಲ್ವಾ? ಹೌದ್ರಿ, ಅವ್ನು ಹೊಡೆದಿದ್ದು ನಿಮ್ಮನ್ನೇ ಹೊಡೆದಿದ್ದು. ಆದ್ರೆ ಒತ್ತಾಡಿದ್ದು ನೀವೊಬ್ರೇ ಅಲ್ಲ, ನಾನು ಸಹ. ನಿಮ್ಗೇನು, ಹೊಡ್ತಾ ತಿಂದು ಹಾಸ್ಪಿಟ್ಲಲ್ಲಿ ಮಲಗ್ಬಿಟ್ರಿ. ನೀವು ಹಾಸ್ಪಿಟ್ಲಲ್ಲಿ ಇದ್ದು ಪ್ರತಿ ಕ್ಷಣನೂ ನಾನೆಷ್ಟು ನೋವನ್ಭವಿಸಿದ್ದೀನಿ ಗೊತ್ತಾ? ತುಳಸಿ, ಸಮಾಧಾನ ಮಾಡ್ಕೊಳೆ. ಇಲ್ಲ ಕಣೆ, ಇವ್ರಿಗೆ ಆ ನರಕ ಏನು ಅಂತ ಗೊತ್ತಾದ್ರೆ ನನ್ ವೇದನೆ ಏನು ಅಂತ ಗೊತ್ತಾಗುತ್ತೆ. ಹೊರಗಡೆ ನಾನೆಷ್ಟು ಪಾಡ್ಪಟ್ಟೆ ಅಂತ ಇವ್ರಿಗೆ ಗೊತ್ತಿಲ್ಲ. ನೋಡ್ದವ್ರೆಲ್ಲ ನಿನ್ನಿಂದಾನೇ ಇವ್ರು ಸಾಯೋ ಸ್ಥಿತಿಗೆ ಬಂದಿರೋದು ಅಂತ ಚುಚ್ಚಿ ಚುಚ್ಚಿ ಮಾತಾಡಿದ್ರು. ಒಂದ್ ಕಡೆ ನಿಲ್ಲೋದಕ್ ಬಿಡದೆ ಅಲ್ದಾಡ್ಸಿದ್ರು. ನಿಮ್ ಮುಖನೂ ನೋಡಕ್ ಬಿಡದೆ ಗೋಳಾಡೋ ಹಾಗೆ ಮಾಡಿದ್ರು. ನನ್ನನ್ನ ಕತ್ತಿಲ್ ಹೊಡೆದಿದ್ರು ಸಹಿಸ್ಕೊತಿದ್ದೆ. ಆದ್ರೆ ಆಗ ಒಬ್ಬೊಬ್ರು ಆಡಿದ ಮಾತುಗಳಿದೆಯಲ್ಲ, ನನ್ನನ್ನ ಅವು ಚುಚ್ಚಿ ಚುಚ್ಚಿ ಕೊಂದು ಹಾಕ್ಬಿಟ್ವು. ಪುಟ್ಟಿಮ್ಮ, ಹೋಗ್ಲಿ ಬಿಡಮ್ಮ, ಸಮಾಧಾನ ಮಾಡ್ಕೊ. ಸಾಕ್ ಸುಮ್ನಿರ್ರಿ. ಪುಟ್ಟಿಮ್ಮ ಅಂತ ಬರೀ ಪ್ರೀತಿ ತೋರಿಸ್ತೀರಾ, ಆದ್ರೆ ನನ್ ವೇದನೆ ಏನು ಅಂತ ನೀವ್ ಅರ್ಥನೇ ಮಾಡ್ಕೋತಿಲ್ಲ. ನನಗ್ ಚೆನ್ನಾಗ್ ಗೊತ್ತು. ನನ್ಗೋಸ್ಕರ ನೀನ್ ಎಷ್ಟೆಲ್ಲ ಒದ್ದಾಡಿದೆ ಅಂತಾನೂ ಗೊತ್ತು. ನನ್ಗೋಸ್ಕರ ನೀನ್ ಪಟ್ಟವಮಾನ ಎಷ್ಟು ಅಂತ ನಂಗೆ ಚೆನ್ನಾಗ್ ಗೊತ್ತು ತುಳಸಿ. ನೀನು ನಾನು ಅರ್ಥ ಮಾಡ್ಕೊಳ್ತೇನೆ, ಬೇರೆ ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳು? ಹಾಗಾದ್ರೆ ಯಾಕೆ ನೀವ್ ನನ್ನ ಹತ್ರ ಎಲ್ಲಾನು ಮರೆ ಮಾಚಿದ್ರಿ? ಚಾರು ಅಪ್ಪನೇ ಹೊಡ್ಸಿದ್ದು ಅಂತ ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಹೇಳ್ಬೋದಾಗಿತ್ತು ತುಳಸಿ, ಆದ್ರೆ ನೀನು ಚಾರು ಅವರಪ್ಪನ ಸುಮ್ಮನೆ ಇರೋದಕ್ಕೆ ಬಿಡ್ತಾ ಇರ್ಲಿಲ್ಲ. ನನ್ನಿಂದಾಗಿ ಲಾವಣ್ಯನ ಮದ್ವೆ ನಿಂತೋಯ್ತು. ಹೇಗಾದ್ರೂ ಮದುವೆ ಮಾಡಿ ಮುಗಿಸ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಆ ಟೈಮ್ ಸರಿಯಾಗಿ ಆ ಇನ್ಸ್ಪೆಕ್ಟರ್ ಬಂದು ನಿಮ್ಮ ನೋಡ್ದಿದ್ದು ಆ ಚಾರು ಅಪ್ಪ ಕಳ್ಸಿದ ಮನುಷ್ಯ ಅಂತಾನೆ ಹೇಳಿದ್ರು. ಹಾಗಂತ ನಾನು ನಿನ್ನಾಗೆ ಸಿಟ್ ಮಾಡ್ಕೊಳ್ಳಿಲ್ಲ. ಇದೇ ಕಾರಣ ಇಟ್ಕೊಂಡು ಹೇಗಾದ್ರೂ ಮಾಡಿ ಲಾವಣ್ಯನ ಮದುವೆ ಮಾಡಿ ಮುಗಿಸ್ಬೇಕು ಅಂತ ನಾನು ಯೋಚನೆ ಮಾಡಿದೆ.